Welcome back. ಇದು ನಮ್ಮ ಕೋಟಿಗೊಬ್ಬ 2 BGM. ನಾನು ಐ ಆಮ್ ಫಾರ್ ಎವರ್ ಐ ವಿಲ್ ಬಿ ಎ ಫ್ಯಾನ್ ಆಫ್ ದಟ್ BGM. ಅಪ್ಪು ಬಾಸ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಅದೆಲ್ಲ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ. ನಂಗೆ ಕೋಟಿಗೊಬ್ಬ 2 BGM ತುಂಬ ಇಷ್ಟ ಆಯಿತು. ಆ ಟೈಮಲ್ಲಿ ಏನೋ ಕನ್ನಡ ಮೂವೀಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ನಾನು ಅಪ್ಪು ಬಾಸಿಂದ ನಾನು ಮೂವಿ ಸ್ಟಾರ್ಟ್ ಮಾಡಿದೆ ಕನ್ನಡ ಮೂವೀಸ್ ನೋಡೋದು. ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಾನು ತುಂಬ ತೆಲುಗು ಮೂವೀಸ್ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಸೊ ಆಮೇಲೆ ಕನ್ನಡ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದೆಲ್ಲ ಬೇರೆ ಸ್ಟೋರಿ ಇದೆ, ವಿಡಿಯೋಲಿ ಬೇಡ, ದೊಡ್ಡ ಮಾಡೋದು ಬೇಡ. ಸೊ ನಾನು ಕನ್ನಡ ಮೂವೀಸ್ ಅವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಆವಾಗ ಒರೇನ್ ಮಾಲಲ್ಲಿ ಎಲ್ಲ ಕಾಲೇಜೆಲ್ಲ ಬಂಕ್ ಮಾಡ್ಕೊಂಡು ಹೋಗೋ ಅವೆಲ್ಲ ನಾರ್ಮಲ್. ಒರೇನ್ ಮಾಲಲ್ಲಿ ಹೋಗಿ ನೋಡಿದ್ದು ಕೋಟಿಗೊಬ್ಬ 2. ಅವಾಗೇನು ಕ್ರೇಜ್ ಇರಲಿಲ್ಲ, ಸುಮ್ಮನೆ ಹೋಗಿ ನೋಡಿದಾಗ BGM, ಓ ಮೈ ಗಾಡ್. ನಾನು ಅವಾಗೆಲ್ಲ ಮೂವಿ ಟ್ರೈಲರ್ಸ್ ಎಲ್ಲ ನೋಡ್ತಾ ಸುಮ್ಮನೆ ಹೋಗಿ ನೋಡ್ಬಿಡೋದು ಅಷ್ಟೇ. ಮೂವೀಸ್ ಎಲ್ಲ ರಿವ್ಯೂಸ್ ನೋಡ್ತಾ ಇಲ್ಲ, ಅವೆಲ್ಲ ನಮ್ಮ ತಲೆ ಕೆಡ್ದು ಇವಾಗ ನೋಡಲ್ಲ ರಿವ್ಯೂಸ್. ನೋಡ್ಬಿಡಕ್ಕೆ ಅಷ್ಟೇ ಮೂವಿ. ನೋಡಿದಾಗ ನಂಗೆ BGM ಒಂಥರ ಹಂಗೆ ಅಂಟ್ಕೊಂಡ್ಬಿಡ್ತು. ಇಟ್ ಜಸ್ಟ್ ಅಕೌಂಟ್ ಟು ಮೀ, ಒಂಥರ ಕನೆಕ್ಷನ್ ಟೈಪು. ನಂಗೆ ಈ ಥರ BGMs ತುಂಬ ಇಷ್ಟ. ಆ್ಯಂಡ್ ದೆನ್ ಪರ್ಸ್ನಲಿ ನಂಗೆ ಸ್ಟೈಲ್ ಅಂದರೆ ಈ ಆ್ಯಟಿಟ್ಯೂಡ್, ಸ್ಯಾವೇಜ್, ಸ್ವ್ಯಾಗ್ ಅಂದರೆ ತುಂಬ ಇಷ್ಟ. ಸೂಟ್ಸ್ ಹಾಕೊಂಡು ಹಿಡಿಯೋದು, ಸೂಟ್ ಹಾಕೊಂಡು ಹಿಂಗೆ ವಾಕಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಕೋಟಿಗೊಬ್ಬ 2 ಅಲ್ಲಿ ಇಷ್ಟ ಆಯಿತು. ಪರ್ಸ್ನಲಿ ನಂಗೆ ಆ ಥರ ಸ್ಟೈಲ್ಸ್ ತುಂಬ ಇಷ್ಟ. ಮೂವಿ ನೋಡಿದೆ ಒಂಥರ ತುಂಬ ಇಷ್ಟ ಆಗ್ಬಿಡ್ತು. ಅಂದರೆ ನಾನು ಜಸ್ಟ್ ಒಂದೇ ಒಂದು ನನಗೇನಂದರೆ, ನಾನು ಹೇಳ್ದಂಗೆ ನಂಗೆ ಸ್ವ್ಯಾಗ್ ಅಂದರೆ ನಾವೆಲ್ಲ ತುಂಬ ಇಷ್ಟ. ಸೊ ನಮ್ಮ ಸುದೀಪ್ ಅವರ ಮೂವಿಲಿ ಇನ್ನು ಸ್ವಲ್ಪ ಸ್ಟೈಲಿಶ್ ಆಗಿ, ಅದು ಸ್ಟೈಲಿಶ್ ಪಾರ್ಟ್ ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಇತ್ತು ಅವಾಗ. ಸೊ ಇವಾಗ ಮೂವಿ ನೋಡಿದಾಗ ಆಬ್ವಿಯಸ್ಲಿ ಚೆನ್ನಾಗಿದೆ. ಸೊ ಕೋಟಿಗೊಬ್ಬ 3 ಟೀಸರ್ ನೋಡಿದಾಗ ನಾನು ದಟ್ ಸ್ಟೈಲ್ ಹ್ಯಾಸ್ ಬಿನ್ ಕಂಟಿನ್ಯೂಡ್. ಮೋಸ್ಟ್ಲಿ ಈ ಮೂವಿಲಿ ನಾನು ಆ ಸ್ಟೈಲ್ ಇನ್ನು ಸ್ವಲ್ಪ ಜಾಸ್ತಿ ನೋಡೋಕ್ಕೆ ನನಗೆ ಮೋಸ್ಟ್ಲಿ ಚಾನ್ಸ್ ಸಿಗ್ಬೋದು, ಆ ಫೀಲಿಂಗ್ ಇತ್ತು. ಆ್ಯಂಡ್ ದೆನ್ ತುಂಬ ವರ್ಷ ಆದಮೇಲೆ BGM ಕೇಳಿಸ್ಕೊಂಡೆ. ಇಟ್ ಈಸ್ ಅ ರಿಮಿಕ್ಸ್ ಆರ್ ಸಮಥಿಂಗ್. BGM ಸ್ವಲ್ಪ ಹಂಗಂಗೆ ಇದೆ. ಇಟ್ ಈಸ್ ನಾಟ್ ಅ ಡಿಸ್ಅಡ್ವಾಂಟೇಜ್, ಇಟ್ ಈಸ್ ಅನ್ ಅಡ್ವಾಂಟೇಜ್ ಓನ್ಲಿ. ಟೀಸರ್ ನೋಡಿದಾಗಿಂದ ಆ BGM ನಾನು ಇನ್ನೂ ಕೇಳಿಸ್ಕೊಬೇಕು ಅಂತ ತುಂಬ ಕಾಯ್ತಾ ಇದ್ದೆ. ಸೊ ಇವಾಗ ನಮ್ಮ ಫೈನಲಿ ಟೈಟಲ್ ಟ್ರ್ಯಾಕ್ ಬಿಟ್ಟಿದ್ದಾರೆ. ಸೊ ಲಾಕ್ಡೌನ್ ಟೈಮಲ್ಲಿ ಬಿಟ್ಟಿರೋದು. ಇಟ್ ಈಸ್ ಅ ವೆರಿ ಗುಡ್ ಥಿಂಗ್. ಯಾಕಂತೀರಾ, ಮನೇಲಿ ಏನು ಗುರು ಮಾಡೋದು, ನಾವು ಏನು ಮಾಡೋದು ಮನೆಯಲ್ಲಿ, ಬೋರ್ ಹೊಡಿತದೆ. ನಮ್ಮ ಅಪ್ಪು ಬಾಸ್ದು ಏನು ಟೀಸರ್ ಬಿಡ್ತಾಯಿಲ್ಲ, ಟ್ರೇಲರ್ ಬಿಡ್ತಾಯಿಲ್ಲ, ಸಾಂಗ್ಸ್ ಬಿಡ್ತಾಯಿಲ್ಲ, ಏನೂ ಬಿಡ್ತಾಯಿಲ್ಲ. ಏನೋ ಬಿಡಿ, ನಿಮ್ಮ ಸಾಂಗ್ ಬಿಟ್ಬಿಟ್ಟವ್ರೆ. ಅದು ಒಂದು ಕನ್ನಡ ಸಾಂಗೆ. ಫ್ಯೂ ಡೇಸ್ ಬ್ಯಾಕ್ ಪೊಗರು ಬಿಟ್ಟರು, ನನಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಆ ವಿಡಿಯೋ ಡೀಪ್ ಪ್ರಮೋಷನ್ನು ಅದು ಇದು ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು. ಸರಿ ಆಯ್ತು ಬಿಡು, ಏನು ಮಾಡೋಣ, ಒಳ್ಳೆ ರಿವ್ಯೂಸ್ಗೆ ನಡುವೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಆನೆಸ್ಟ್ ರಿವ್ಯೂ ಇದ್ರೂ ಡಿಲೀಟ್ ಮಾಡಿದೆ. ಡಿಲೀಟ್ಗಿಂತ ಪ್ರೈವೇಟ್ ಮಾಡಿದೆ ವಿಡಿಯೋ. ನಾನು ಯಾವತ್ತು ಹಾಕಕ್ಕೆ ಹೋಗಲ್ಲ ಅದು ಮತ್ತೆ. ಬಟ್ ಈ ಸಾಂಗ್ ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಹಾನೆಸ್ಟಾಗಿ ಹೇಳಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಪರ್ಸ್ನಲಿ ಕೋಟಿಗೊಬ್ಬ 2 ಟೈಟಲ್ ಟ್ರ್ಯಾಕ್ ನಂಗೆ ಇಷ್ಟ ಆಗಿದೆ. ಆ್ಯಂಡ್ ಕೋಟಿಗೊಬ್ಬ 2 ಟೈಟಲ್ ಟ್ರ್ಯಾಕ್ ನಾನು ಹಾನೆಸ್ಟಾಗಿ ಮತ್ತೆ ಹೇಳಬೇಕು ಅಂದರೆ, ಐ ಎಕ್ಸ್ಪೆಕ್ಟೆಡ್ ದಟ್ BGM ಮೋರ್. ದಟ್ ಆ BGM ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಟೈಟಲ್ ಟ್ರ್ಯಾಕಲ್ಲ BGM ಇಲ್ಲ. ಸೊ ಥಿಯೇಟ್ರಲ್ಲಿ ಕೂತ್ಕೊಂಡಾಗೆ ಏನಕ್ಕೆ ಆ BGM ಹಾಕಿಲ್ಲ ಅಂತ ತುಂಬ ಥಿಂಕ್ ಮಾಡಿದೆ. ಬಟ್ ದೆನ್ ಐ ಜಸ್ಟ್ ಕೇಮ್ ಬ್ಯಾಕ್ ಹೋಮ್. ಆ್ಯಂಡ್ ದೆನ್ ಇಂಟ್ರೊಡಕ್ಷನ್ ಸೀನ್ ಇದೆಯಲ್ಲ, ನಮ್ಮ ಸುದೀಪ್ ಅವರು ಆ ಕಾರ್ನ ಹಿಂಗೇನೋ ಇದಾಕ್ಬಿಟ್ಟು ಈ ಸ್ಟಾಪ್ಸ್ ರೈಟ್ದು ಆ ರಾಬರ್ಸ್ ಎಲ್ಲ. ಸೊ ಆ ಸೀನೆಲ್ಲ BGM ಬಂದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ದೆನ್ ತುಂಬ ಜನ ಯೂಟ್ಯೂಬಲ್ಲಿ ಕೂಡ ಹಾಕೋರೆ BGMನ. ದೆನ್ ಐ ಆಮ್ ಅ ಸೋಲ್ ಫ್ಯಾನ್ ಆಫ್ ದಟ್ BGM ಅಷ್ಟೆ. ಆ BGM ಹೆವಿ ದೊಡ್ಡ ಫ್ಯಾನ್. ಸೊ ಈ ಸಾಂಗಲ್ಲಿ ಆ BGM ಇನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಐ ರಿಯಲಿ ಫೆಲ್ಟ್ ಹ್ಯಾಪಿ. ಆ್ಯಂಡ್ ದೆನ್ ಲಿರಿಕ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಗುರು. ನಮ್ಮ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂದರೆ, ಐ ಬಿನ್ ವೈಟಿಂಗ್ ಟು ಟಾಕ್ ಅಬೌಟ್ ದಿಸ್ ಚಾನಲ್. ಕೋಟಿಗೊಬ್ಬ 3 ಸಖತ್ತಾಗಿದೆ, ಎಲ್ಲ ಸ್ಟಿಲ್ಸ್ ಚೆನ್ನಾಗಿದೆ, ಅದನ್ನೆಲ್ಲ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಸ್ಟೈಲಿಶ್ ಸ್ಟಿಲ್ಸ್ ಇದ್ದಾವೆ. ಆ ಸ್ಟೈಲಿಶ್ ಸ್ಟಿಲ್ಸ್ನ ಅವ್ರು ಅದೆಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಜಾತ್ರೆ ಮಾಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಹೆಂಗೆ ಗುರು ಸಾಧ್ಯ ನಿಮ್ಮ ಕೈಯಲ್ಲಿ? ನೋಡಿ ಕೆಲವೊಂದು ಪೋಸ್ಟರ್ಸ್ ನೋಡಿ, ಅವ್ರು ಬಿಟ್ಟಿರೋದು ಕೌಂಟೂರ್ ಪೋಸ್ಟರ್ಸ್, ಏನೋ ಒಂದು ಪೋಸ್ಟರು ನನಗೆ ಕೊಟ್ಟಿದ್ರೆ ನಾವೇ ಚೆನ್ನಾಗಿ ಮಾಡಿಸ್ಬಿಡ್ತಾ ಇದ್ವೇನೋ. ನಮ್ಮ ಇವರತ್ನ ಫ್ಯಾನ್ ಮೇಟ್ ಇರೋದು ನಾವು ಚೆನ್ನಾಗಿ ಪೋಸ್ಟರ್ ಮಾಡಿಸೋದ್ವಪ್ಪ. ನನಗೆ ಇವಾಗ ಸ್ವಲ್ಪ ತುಂಬ ಖುಷಿ ಆಗ್ತದೆ. ನನ್ನ ಬೋಸ್ಟ್ ಮಾಡ್ಕೊತಾ ಇಲ್ಲ, ನಮ್ಮ ಜಂಬ ಕಚ್ಕೊತಾ ಇಲ್ಲ. ನಿಮಗೂ ಗೊತ್ತಿದೆ ಈ ಥರ ಮಾಡ್ತಾರೆ ಗುರು ಪೋಸ್ಟರ್ನ. ಎಷ್ಟು ಚೆನ್ನಾಗಿರೋ ಲುಕ್ ಇರೋದು, ಎಷ್ಟು ಚೆನ್ನಾಗಿದೆ ಅದು ಸ್ಟಿಲ್ಲು. ಅದನ್ನು ತೊಗೊಂಡೋಗಿ ಅದನ್ನು ಕಲರ್ ಮಾಡ್ಬಿಟ್ಟು ಏನೋ ಗುರು ಜಾತ್ರೆ ಮಾಡ್ತಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ ಬಿಡಿ. ಏನೋ ಆನಂದ್ ಆಡಿಯೋರಿಂದೇನೋ ಗೊತ್ತಾಗ್ತಾ ಇಲ್ಲ ಪಾಪ. ಅವ್ರು ಐ ಥಿಂಕ್ ಅವ್ರ ಎಡಿಟರ್ ಏನೋ ಮಿಸ್ಟೇಕ್ ಮಾಡಿರಬೇಕು. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ. ಇಟ್ ಇಸ್ ಅ ವೆರಿ ಗುಡ್ ಮೂವಿ. ಅದನ್ನು ಹೆಂಗೆ ಪ್ರಮೋಟ್ ಮಾಡೋಕೆ ಹಂಗೆ ಮಾಡಿ. ನಿಮ್ಮನ್ನ ನಂಬಿಬಿಟ್ಟು ನಿಮಗೆ ಆಡಿಯೋ ರೇಟ್ಸ್ ಕೊಡೋದಾದ್ರೂ ಆಗಲಿ, ಟ್ರೈಲರ್ ರೇಟ್ಸ್ ಕೊಡೋದಾಗಲೂ, ಟೀಸರ್ ರೇಟ್ಸ್ ಕೊಡೋದಾದ್ರೂ ಮಾಡಿದ್ದಾರೆ. ಸೊ ಟೀಸರ್ ಹೆಂಗಿದ್ರು ಕಳ್ಕೊಂಡಿದ್ದೀರಾ, ನೆಕ್ಸ್ಟ್ ಬರೋ ಟ್ರೈಲರ್ನಾದ್ರೂ ಕಳ್ಕೊಂಬಿಡಿ. ಅಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಅಂಡ್ ದೆನ್ ಸುದೀಪ್ ಸರ್ ಫ್ಯಾನ್ಸ್ ಯಾವಾಗಲೂ ಮ್ಯೂಚುವಲಿಸಮ್ ಇರುತ್ತೆ. ತುಂಬ ಜನ ಹೇಳಿದ್ರು ಬ್ರೋ ಫ್ರೆಂಡ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ವಿಡಿಯೋ ನಾನು ಫ್ರೆಂಡ್ಶಿಪ್ ಬಗ್ಗೆ ಆ್ಯಡ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಲೆಂತ್ ಆಗುತ್ತೆ ಅಂತ. ಬಟ್ ನಮ್ಮ ಅಪ್ಪು ಬಾಸು ಸುದೀಪ್ ಸರ್ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಒಂದು ಫೋಟೋ ಜೊತೆ ಎಂಡ್ ಮಾಡ್ತೀನಿ. ನಿಮ್ಗೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.